ಅವರ ಪಾತ್ರದಲ್ಲಿ ದಯಾಗನ ಗವಿಸಿದ್ದೇಶನನ್ನು, ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಋಣಮಂದಿರದಲ್ಲಿ ಸ್ಮರಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಲ್ಲಿ, ಹಿರಿಯರಲ್ಲಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ತಾವೆಲ್ಲ ಗವಿಸಿದ್ದೇಶ್ವರನ ಸ್ವರೂಪವೆಂದೇ ಭಾವಿಸಿ ತಮಗೆಲ್ಲರಿಗೂ ಶರಣಾರ್ಥಿ. ಕೂಡ್ರಿ, ಅಲ್ಲಿ 5 ನಿಮಿಷ ಕೂಡ್ರಿ. ನಾ ಭಾಳತ್ತನ ಮಾತಾಡಲ್ಲ, 5 ನಿಮಿಷ ಮುಗಿಸ್ಬಿಡ್ತೀನಿ. ನೀವು ಸುಮ್ಮನೆ ಕುಂತ್ರ 5 ನಿಮಿಷದಾಗ ಮುಗಿಸ್ತೀನಿ. ಗದ್ದಲ ಮಾಡಿದರೆ 2 ತಾಸು ಮಾತಾಡ್ತೀನಿ. ಒಬ್ಬರು ಗುರುಗಳು, ಅವರ ಹತ್ತಿರ 3 ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು. ಒಂದು ಗುರುಕುಲ ಇತ್ತದು. ಈ 3 ಜನ ಅವರ ಹತ್ತಿರ ಅಧ್ಯಯನ ಮಾಡಿ ಹೋದರು. ಹೋಗಿ ಒಂದಿನ ಗುರುಗಳ ದರ್ಶನಕ್ಕೆ ಬಂದರು ಆಶ್ರಮಕ್ಕೆ. ಗುರುಗಳು 3 ಜನಕ್ಕೂ ಊಟಕ್ಕೆ ಕೊಟ್ಟರು. ಊಟಕ್ಕೆ ಒಬ್ಬನಿಗೆ ಬಂಗಾರ ತಟ್ಟೆಯಲ್ಲಿ, ಒಬ್ಬನಿಗೆ ಬೆಳ್ಳಿ ತಟ್ಟೆಯಲ್ಲಿ, ಇನ್ನೊಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟರು. ಎಲ್ಲರ ತಾಟ್ನಾಗೂ ಒಂದೊಂದು ರೊಟ್ಟಿ ಹಾಕಿದ್ರು. ಉಂಡ್ರು. 3 ರೊಟ್ಟಿ ನೀಡಿದ್ರು ಗುರುಗಳು. ಒಬ್ಬನಿಗೆ ಬಂಗಾರ ತಟ್ಟೆ, ಒಬ್ಬನಿಗೆ ಬೆಳ್ಳಿ ತಟ್ಟೆ, ಒಬ್ಬನಿಗೆ ಮಣ್ಣಿನ ತಟ್ಟೆಯಲ್ಲಿ ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಬೆಳ್ಳಿ ತಟ್ಟೆ ಮಣ್ಣಿನ ತಟ್ಟೆ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದರು, ಅಲ್ಲ ನೀವು ಬಹಳ ದೊಡ್ಡವರಂತ ತಿಳ್ಕೊಂಡಿದ್ವಿ ನಾವು. ನಮ್ಮ 3 ಬೇರೆ ಬೇರೆ ತಟ್ಟೆ ಕೊಟ್ಟಿರಿ. ಅವನಿಗೆ ಬಂಗಾರದು, ಅವನಿಗೆ ಬೆಳ್ಳಿದು, ನನಗೆ ನೋಡಿದ್ರ ಮಣ್ಣಿನ ತಟ್ಟೆ ಕೊಟ್ಟಿರ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡ್ದ ಗುರುಗಳಿಗೆ. ಆವಾಗ ಗುರು ಹೇಳ್ದ, ನೋಡು ಅವನಿಗೆ ಬಂಗಾರ ತಟ್ಟೆ ಕೊಟ್ಟಿರಿ, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿ, ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರ್ಬೋದು. ನಿನ್ನ ಲಕ್ಷ್ಯ ತಟ್ಟೆಯ ಕಡೆಗೆ ಹೋಯ್ತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನೋ ಕಲ್ಪನಾ ನಿನಗೆ ಬರಲಿಲ್ಲಲ್ಲ. ಜೀವನದಲ್ಲಿ ಒಬ್ಬರು ಹೆಚ್ಚಿರ್ಬೋದು, ಒಬ್ಬರು ಕಡಿಮೆ ಇರ್ಬೋದು, ಒಬ್ಬರು ಬಡವರು ಇರ್ಬೋದು, ಒಬ್ಬರು ಶ್ರೀಮಂತರು ಇರ್ಬೋದು, ಒಬ್ಬರು ಸುಂದರ ಇರ್ಬೋದು, ಒಬ್ಬರು ಕಪ್ಪಿರ್ಬೋದು. ಆದರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ. ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗೋದೇ ನಿಜವಾದ ಜಾತ್ರೆ. ಇಲ್ಲೇನು ಯಾರು ಖಾಯಂ ಇರೋಕ್ಕೆ ಬಂದಿಲ್ಲ. 4 ದಿವಸ ಇರ್ತೀವಿ, ಇರಾದ್ರಾಗ ಚಂದ ಹೊಂದಿಕೊಂಡು ಎಲ್ಲರೂ ಕೂಡ ಇದು ಹೊಂದಿಕೊಂಡು ಹೋಗೋದು ಅಷ್ಟೇ ಕಲಿಯೋದು. ಈಗ ಶಾಲ್ಯಾಗ ಕಲಿಸ್ತಾರಿಲ್ಲ ವ್ಯಾಕರಣ ಅಂತ, ಅದರಾಗ ಹೊಂದಿಸಿ ಬರೀಲ್ಲ ಅಂತ ಕಲಿಸ್ತಾರಿಲ್ಲ, ಕಲ್ತಿರ ಇಲ್ಲ. ಹೊಂದಿಸಿ ಬರೆದ್ರೆ ಪದಕ್ಕೆ ಅರ್ಥ ಬರ್ತೈತಿ, ಹೊಂದಿಕೊಂಡು ಬದುಕಿದ್ರೆ ಜೀವನಕ್ಕೆ ಅರ್ಥ ಬರ್ತೈತೆ ಅಂತ ಹೊಂದಿಸಿ ಬರೆಯೋದು ಕಲಿಸ್ತಾರವರು. ಜೀವನದಲ್ಲಿ ಕಲ್ಕೊಂತ ಯಾರು ಕೂಡ ದ್ವೇಷ ಕಟ್ಟಿಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯೋದು ಇಲ್ಲ, ಸಾಧಿಸೋದು ಇಲ್ಲ. ಇರುವಷ್ಟು ದಿವಸ ಸಂತೋಷವಾಗಿ ಯಾರಿಗೂ ನೋವು ಮಾಡ್ದಂಗೆ ಚಂದ ಕಾಯಕ ಮಾಡಿ ಬದುಕೋದೇ ನಿಜವಾದ ಜೀವನದ ಸಾಧನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.